ಕಳಪೆ 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 ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳಪೆ ಕಾಮಗಾರಿಯದ್ದೇ ಕಾರುಬಾರ ಆಗೋಗ್ಬಿಟ್ಟಿದೆ. ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಕೂಡ ಬೆಂಗಳೂರಿನ ಕಳಪೆ ಕಾಮಗಾರಿಗಳಿಗೆ ಮುಕ್ತಿ ಸಿಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ಮತ್ತೊಮ್ಮೆ ಜಿಬಿಎ ಕಳಪೆ ಕಾಮಗಾರಿ ಬಟಾಬಯಲಾಗ್ತಾ ಇದೆ. ಸಿಎಂ ನಿವಾಸದ ರಸ್ತೆಯಲ್ಲೂ ಕೂಡ ಕಳಪೆ ಡಾಂಬರೀಕರಣ ಜಿಬಿಎ ಕಡೆಯಿಂದ ಆಗಿದೆ. ಮನಸ್ಸೋ ಇಚ್ಛೆ ತೇಪೆ ಹಾಕಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. 20 ದಿನಗಳ ಹಿಂದಷ್ಟೇ ಪ್ಯಾಚ್ ವರ್ಕ್ ಕೆಲಸ ಆಗಿದೆ. ಈಗ ರಸ್ತೆ ಹೋಗಿ ನೋಡಿದರೆ ಜಲ್ಲಿಕಲ್ಲು, ಧೂಳು, ಮತ್ತದೇ ಗುಂಡಿಗಳ ಕಾರುಬಾರು. ಸಂಚಾರಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ಸವಾರರ ಪಾಲಾಗಿದೆ. ಪಬ್ಲಿಕ್ ಟಿವಿ ಅದೇ ಜಾಗದಲ್ಲಿ ನಿಂತು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಮ್ಮ ಜಿಬಿಎ ಅಧಿಕಾರಿಗಳ ಗನಂಧಾರಿ ಕೆಲಸವನ್ನು ಬಟಾಬಯಲು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಬರೀ ಹೆಸರು ಬದಲಾದರೆ ಸಾಲದು, ಕಾರ್ಯಕ್ಷಮತೆಯೂ ಕೂಡ ಬದಲಾಗಬೇಕು, ಮನಸ್ಥಿತಿಯೂ ಕೂಡ ಬದಲಾಗಬೇಕು ಅನ್ನೋದನ್ನು ಈ ರೀತಿಯ ಕಳಪೆ ಕಾಮಗಾರಿಗಳು ತೋರಿಸ್ತಾ ಇದ್ದಾವೆ. ಜನಸಾಮಾನ್ಯರು ಓಡಾಡುವಂತಹ ಪ್ರತಿ ರಸ್ತೆಯಲ್ಲೂ ಕೂಡ ಗುಂಡಿಗಳದ್ದೇ ಕಾರುಬಾರು, ಕಳಪೆ ಕಾಮಗಾರಿಯದ್ದೇ ಕಾರುಬಾರು. ಅಟ್ಲೀಸ್ಟ್ VVIPಗಳು, ರಾಜ್ಯದ ಮುಖ್ಯಮಂತ್ರಿಗಳು ಓಡಾಡುವಂತಹ ರಸ್ತೆ ಹೆಂಗಿದೆ ಅಂಥೇಳಿ ಹೋಗಿ ನೋಡಿದ್ರೆ 20 ದಿನಗಳ ಹಿಂದೆ ಪ್ಯಾಚ್ ವರ್ಕ್ ಆದಂತಹ ರಸ್ತೆ ಇದು. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂಥೇಳಿ. ಯಾವುದೋ ಕುಗ್ರಾಮದ ರಸ್ತೆಯ ರೀತಿಯಲ್ಲಿ ಭಾಸವಾಗ್ತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಅಧ್ವಾನ ಆಗಿ ಹೋಗಿದೆ. ಅಂದರೆ ಇವರು ಕಳಪೆ ಕಾಮಗಾರಿ ಮಾಡೋದಕ್ಕೆ, ಯಾಮಾರಿಸೋದಕ್ಕೆ ಯಾವ ರೋಡನ್ನು ಕೂಡ ಬಿಡಲ್ಲ ಅನ್ನೋದನ್ನು ಈ ಮೂಲಕ ಜಿಬಿಎ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ. ಮಾಡುವಂಥ ಡಾಂಬರೀಕರಣದ ತ್ಯಾಪೆ ಕೆಲಸಗಳಿಗೆ ಮಿತಿನೇ ಇಲ್ಲದಾಗಿದೆ. ಅದು ಕೂಡ ತ್ಯಾಪೆ ಕೆಲಸ ಕೂಡ ಕಳಪೆಯಾಗಿ ಮಾಡುವಂಥದ್ದು ಬಟಾಬಯಲಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿ ಪ್ರಸಾರ ಆಗ್ತಾ ಇದೆ. ಈ ರಸ್ತೆ ಗಮನಿಸ್ಬೋದು, ಕಳೆದ 15-20 ದಿನಗಳ ಅಂತರದಲ್ಲಿ ಹಾಕಿರುವಂಥ ಡಾಂಬರೀಕರಣ ಇದು. ಸಂಪೂರ್ಣವಾಗಿ ಏನು ಇಲ್ಲಿ ಪ್ಯಾಚ್ ವರ್ಕನ್ನು ಮಾಡಲಾಗಿದೆ. ಇದು ರೇಸ್ ಕೋರ್ಸ್ ರಸ್ತೆ. ಈ ರೇಸ್ ಕೋರ್ಸ್ ರಸ್ತೆಯಿಂದ ಕುಮಾರಕೃಪಾ ಅಂದರೆ CM ನಿವಾಸ ಇರುವಂಥ ಕುಮಾರಕೃಪಾ ರಸ್ತೆಯಲ್ಲೂ ಕೂಡ ಈ ರೀತಿಯಾಗಿ ಡಾಂಬರೀಕರಣ ಅಂದರೆ ಪ್ಯಾಚ್ ವರ್ಕನ್ನು ಮಾಡಲಾಗಿದೆ. ಈ ಪ್ಯಾಚ್ ವರ್ಕನ ಪರಿಸ್ಥಿತಿ ಅಂತೂ ತುಂಬ ದಾರುಣವಾಗಿ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಒಂದು ವ್ಯವಸ್ಥಿತ ಅಂದರೆ ಒಂದು ನಿಯಮದ ಪ್ರಕಾರ ಮಾಡಿಲ್ಲ. ಹೆಂಗಂದ್ರೆ ಹಂಗೆ ಮಾಡಿದ್ದಾರೆ. ಟೂ ವೀಲರ್ನವರು ಇಲ್ಲಿ ಸ್ಕಿಡ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಇಲ್ಲೇನು ಜಲ್ಲಿಕಲ್ಲುಗಳನ್ನು ಬಿಟ್ಟಿದ್ದಾರೆ. ಆ ಸಣ್ಣ ಪುಟ್ಟ ಜಲ್ಲಿಕಲ್ಲುಗಳು ಹಾಗೆ ಇರೋದ್ರಿಂದ, ಈ ಕರು ಬೇರೆ ಆಗಿರೋದ್ರಿಂದ ತುಂಬ ಸಮಸ್ಯೆಗಳಲ್ಲಿ ವಾಹನ ಸವಾರರು ಓಡಾಡ್ತಾರೆ. ಇದು ರೇಸ್ ಕೋರ್ಸ್ ರಸ್ತೆ. ರೇಸ್ ಕೋರ್ಸ್ ರಸ್ತೆಯಿಂದ ನೇರವಾಗಿ ಕುಮಾರಕೃಪಾ ರಸ್ತೆಗೆ ಟರ್ನ್ ಆಗುವಂಥ ರಸ್ತೆ ಇದು. ಯಾವ ಮಟ್ಟಕ್ಕೆ ಕಳಪೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾಕಂದರೆ ಈ ರಸ್ತೆಯಲ್ಲಿ ಇಲ್ಲಿ ಅಂದರೆ ತ್ಯಾಪೆ ಕೆಲಸವನ್ನು ಶುರು ಮಾಡಿದ್ದಾರೆ. ತ್ಯಾಪೆ ಕೆಲಸ ಶುರು ಮಾಡಿ ಕೇವಲ ಸ್ವಲ್ಪ ದೂರದವರೆಗೂ ಕೂಡ ಈ ತ್ಯಾಪೆ ಅಂದರೆ ಈ ಡಾಂಬರೀಕರಣವನ್ನು ಮಾಡಲಾಗಿರುವಂಥದ್ದು, ಪ್ಯಾಚ್ ವರ್ಕನ್ನು ಮಾಡಿದ್ದಾರೆ. ನಂತರ ಯಾವ ಮಟ್ಟಕ್ಕೆ ಅವರು ಬಿಟ್ಟಿದ್ದಾರೆ ಅಂತ ಅಂದರೆ ಕುಮಾರಕೃಪಾ ರಸ್ತೆಗೆ ಹೋಗುವಂಥ ಆ ರಸ್ತೆ ಅಂದರೆ ಕುಮಾರಕೃಪಾ ರಸ್ತೆ ಇದು. CM ನಿವಾಸ ಇನ್ನೇನು 500 ಮೀಟರ್ ಅಂತರ ಇದೆ. ಇಂಥ ಕಡೆಗಳಲ್ಲಿ ಕೂಡ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಇಲ್ಲಿಗೆ ಪ್ಯಾಚ್ ವರ್ಕನ್ನು ನಿಲ್ಲಿಸಿರುವಂಥದ್ದು. ಅಂದರೆ ಇಲ್ಲಿ ಡಾಂಬರೀಕರಣವನ್ನು ಮಾಡಿಲ್ಲ. ಇಲ್ಲೂ ಕೂಡ ಗುಂಡಿಗಳಿದ್ದಾವೆ. ಇಲ್ಲಿ ಡಾಂಬರೀಕರಣವನ್ನು ಮಾಡದೆ ಹೋಗಿರುವಂಥದ್ದು. ಅಂದರೆ ಇಲ್ಲಿ ಪ್ಯಾಚ್ ವರ್ಕನ್ನು ಮಾಡಿಲ್ಲ. ಇದನ್ನು ಬಿಟ್ಟು ಮತ್ತೆ ಇನ್ನೊಂದು 50 ಮೀಟರ್ ಆದಮೇಲೆ ಮತ್ತೆ ಪ್ಯಾಚ್ ವರ್ಕನ್ನು ಮಾಡಿರುವಂಥದ್ದು. ಅಂದರೆ ಇದು CM ನಿವಾಸದ ರಸ್ತೆಯಲ್ಲೇ ಈ ರೀತಿ ಪ್ಯಾಚ್ ವರ್ಕನ್ನು, ಇಷ್ಟು ಕಳಪೆ ಗುಣಮಟ್ಟದ ಡಾಂಬರೀಕರಣ ಈಗ ಗಮನಿಸ್ಬೋದು. ಇಲ್ಲಿ ಮತ್ತೆ ಪ್ಯಾಚ್ ವರ್ಕನ್ನು ಇಲ್ಲಿ ಶುರು ಮಾಡಿದ್ದಾರೆ. ಸುಮಾರು ಒಂದು 20-30 ಮೀಟ್ರು ಮತ್ತೆ ಬಿಟ್ಟಿರುವಂಥದ್ದು. ಅಂದರೆ ಇದೇ ರೀತಿಯಾಗಿ ರಸ್ತೆ ಪೂರ್ತಿ ಅಂದರೆ ಈ ಕುಮಾರಕೃಪಾ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ CM ನಿವಾಸ ಆಗಲಿ ಅಥವಾ ಬೇರೆ ಜನಸಾಮಾನ್ಯರ ನಿವಾಸ ಆಗಲಿ, ಯಾವುದೇ ರಸ್ತೆ ಆಗಲಿ ನಾವು ಮಾಡೋದು ಕಳಪೆ ಕೆಲಸನೇ ಅನ್ನುವಂಥ ರೀತಿಯಲ್ಲಿ ಇವರು ಕೆಲಸ ಕಾರ್ಯ ಅಂದರೆ ಇವರ ಕೆಲಸಗಳನ್ನು, ಕಾಮಗಾರಿಗಳನ್ನು ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ನೀವು ಜನಸಾಮಾನ್ಯರನ್ನು ಬಿಡಲ್ಲ, ಹಾಗೆ CM ನಿವಾಸದ ರಸ್ತೆಯೂ ಕೂಡ ಇದೇ ರೀತಿಯಾಗಿ ಕಳಪೆ ಅನ್ನೋದಾದರೆ ಇನ್ನು ನಿಮಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನುವಂಥದ್ದು ಗೊತ್ತಾಗಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀವು ಡಾಂಬರೀಕರಣ ಮಾಡಿದಿರಿ, ಎಲ್ಲೆಲ್ಲಿ ಯಾವ ಮಟ್ಟಕ್ಕೆ ಕಳಪೆ ಆಗಿದೆ, ಎಷ್ಟು ದಿನಗಳು ಬಾಳಿಕೆ ಬರ್ತಿದೆ, ಎಲ್ಲವನ್ನೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು CM ರಸ್ತೆ ಅಂದರೆ CM ಮನೆ ಇರುವಂಥ ರಸ್ತೆಯ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಕಳಪೆ ಕಾಮಗಾರಿಯೇ ಜಿಬಿಎ ಅಧಿಕಾರಿಗಳ ಬಂಡವಾಳ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಸರಿ ಮಾಡಿಬಿಟ್ಟು 2-3 ವರ್ಷ ಆ ಕಡೆ ಮುಖ ಹಾಕಲಿಲ್ಲ ಅಂದರೆ ಇವರು ದುಡ್ಡು ಮಾಡ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ಕಾಮಗಾರಿ ಹೆಸರಿನಲ್ಲಿ ದುಡ್ಡು ರಿಲೀಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿಯೇ ಈ ರೀತಿಯ
ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ. ಜನರ ಆಕ್ರೋಶ ಹಾಕಿದರೂ ಕೂಡ ಅದೇನು ಅವ್ರಿಗೆ ತಟ್ಟೋ ಹಂಗೆ ಕಾಣಿಸ್ತಾ ಇಲ್ಲ.